ಸಮಾಜಕ್ಕೆ ಮಠ ಮಂದಿರಗಳಿಂದ ಕೊಡುಗೆ ಅಪಾರವಾಗಿದೆ ಅಂತ ಹೇಳಿ ಯಾದಗಿರಿ ಜಿಲ್ಲೆಯ ವಡಗೇರಾ ತಾಲೂಕಿನ ಸಂಗಮದಲ್ಲಿ ಗುರುಮಿಟ್ಟಕಲ್ ಶಾಸಕ ಆಗಿರುವಂತಹ ಶರಣಗೌಡ ಕುಂದಕೂರ ಅವರು ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ವಡಗೇರಾ ತಾಲೂಕಿನ ಸುಕ್ಷೇತ್ರ ಕೃಷ್ಣವೇಣಿ ಭೀಮಾಯ ಸಂಗಮದಲ್ಲಿ ಏನಿದೆ ಸಂಗಮೇಶ್ವರ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಜಾತ್ರಾ ಮಹೋತ್ಸವದ ಧರ್ಮಸಭೆ ಹಾಗೂ ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ 5 ಸಾಧಕರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಮಾರಂಭ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದಂತಹ ಅವರು ನೋಡಿ, ಸಂಗಮದ ಸಂಗಮೇಶ್ವರ ದೇವಸ್ಥಾನವು ಅತ್ಯಂತ ಐತಿಹಾಸಿಕ ದೇವಸ್ಥಾನವಾಗಿದ್ದು ಸರ್ಕಾರ ಈ ಸ್ಥಳದ ಅಭಿವೃದ್ಧಿಗೆ ಮುಂದಾಗಬೇಕು. ಸಮಾಜಕ್ಕೆ ಮಠ ಮಂದಿರಗಳ ಕೊಡುಗೆ ಅಪಾರವಾಗಿದೆ. ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರಿಂದ ಮಾನಸಿಕ ನೆಮ್ಮದಿ ಕೂಡ ವೃದ್ಧಿಯಾಗುತ್ತೆ. ಮಠ ಮಂದಿರಗಳ ಬೆಳವಣಿಗೆಗೆ ಭಕ್ತರ ಸಹಕಾರ ಕೂಡ ಅತ್ಯಂತ ಮುಖ್ಯವಾಗಿದೆ ಅಂತ ತಿಳಿಸಿದ್ದಾರೆ. ಕರುಣೇಶ್ವರ ಶ್ರೀಗಳು ಏನಿದ್ದಾರೆ ಸಂಗಮ ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚಿನ ಒಂದು ಒತ್ತು ನೀಡಿ ಇಲ್ಲಿ ಉತ್ತಮವಾದಂತಹ ಒಂದು ವಾತಾವರಣ ಕೂಡ ನಿರ್ಮಿಸಿದ್ದಾರೆ ಅಂತ ತಿಳಿಸಿದ್ದಾರೆ. ಸಾಧಕರು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಅರಸಿಣಗಿ ಶ್ರೀತರಾಗಿರುತ್ತಾರೆ. ಇವರಿಗೆ ಸಂಗಮ ಮಠ ಕೂಡ ಮಾಡುವ ಸಂಗಮಶ್ರೀ ಪ್ರಶಸ್ತಿಯನ್ನು ನೀಡಿ ಪೂಜರು ಗೌರವಿಸಲಿದ್ದಾರೆ. ಅಲ್ಲಿವರೆಗೂ ಏನಪ್ಪ ಅಂತಂದ್ರೆ ನಾನು ಎಲ್ಲ ಶಾಖಾ ಮಠಗಳಿಗಾಗ್ಲಿ ಆ ಗುರುಗಳ ಹತ್ರ ಹೋಗ್ತಕ್ಕಂಥದ್ದು ನನ್ನ ಕರ್ತವ್ಯ ಅಂತ ನಾನು ತಿಳ್ಕೊಂಡಿರ್ತಕ್ಕಂಥ. ನಾನು ಎಲ್ಲೋ ಗುರುಮಿಟ್ಟಕಲ್ MLA ಆದ್ರೂ ಸಹ ಈ ಭಾಗದ ಜನ, ಊರಿನ ಹಿರಿಯರು ಇರ್ಬೋದು, ಯಾವುದೇ ಸಂದರ್ಭದಲ್ಲಿ ಯಾವುದೇ ತರದಿದ್ದು ಸಹ ನಮ್ಮ ಫೋನ್ ಮುಖಾಂತರ ಮಾರ್ಗದರ್ಶನ ಮಾಡಿ ಅಲ್ಕೊಂಡು ಹೇಳ್ತಕ್ಕಂಥ ಶ್ರೀಗಳನ್ನ ನಮ್ಮನ್ನ ಇಲ್ಲಿ ಅವಕಾಶ ತಾವೇನ್ ಮಾಡಿಕೊಟ್ಟಿರಲ್ಲ, ನಾನು ಬಹಳ ತುಂಬ ಧನ್ಯವಾದಗಳನ್ನು ಹೇಳಬೇಕಾಗ್ತದೆ. ಸುಮ್ಮನೆ ಇವತ್ತು ದರ್ಶನ ಮಾಡ್ಕೊಂಡು ಹೋಗ್ಬೇಕು, ನಾಳೆಗೆ ಮೈಲಾಪುರ ಮೈಲಾರಲಿಂಗೇಶ್ವರದು ಜಾತ್ರಾ ಮಹೋತ್ಸವ ನಮ್ಮ ಮನೆ ದೇವರು, ನಾವು ಅಲ್ಲಿಗೆ ಹೋಗೋದ್ ಪ್ರಯುಕ್ತ ಇವತ್ತು ಬಂದು ಹೋಗ್ತೀನಪ್ಪ ಅಂತ ತಿಳ್ಕೊಂಡು ಅಂದಾಗ, ಬರದಿದ್ದರೆ ಸಾಯಂಕಾಲ ಬರಬೇಕು. ತಾಯಂದ್ರದ್ದು ಒಂದು ಕಾರ್ಯಕ್ರಮ ಅದ, ಕಾರ್ಯಕ್ರಮಕ್ಕೆ ನೀವು ಚಾಲನೆ ಕೊಟ್ಟು ಹೋಗ್ಬೇಕಂತ ತಿಳ್ಕೊಂಡು ಹೇಳಿದ ಪ್ರಯುಕ್ತ ಇವತ್ತು ನಾವಿಲ್ಲಿ ಬಂದಿರ್ತಕ್ಕಂಥದ್ದಿದೆ. ನನ್ನ ದೇಶನ ಶಿರಸ ವಹಿಸಿ ನಾನು ಮಾಡ್ತೀನಿ ಅಂತ ತಿಳ್ಕೊಂಡು ಹೇಳ್ತಾ, ಯಾಕಂದ್ರೆ ವರ್ಷದ ಮೊದಲನೇ ವರ್ಷ ಕಳೆದ ಸಲ ನಮ್ಮ ತಂದೆಯವರ ಪುಣ್ಯತಿಥಿಗೆ ಜನವರಿಯಲ್ಲಿ ಸಿದ್ಧಗಂಗಾ ಶ್ರೀಗಳವರು ನಮ್ಮ ಹುಟ್ಟಿದ ಊರು ಕಂದಕೂರಿಗೆ ಬಂದಿದ್ರು. ಈ ವರ್ಷ ಮೊದಲನೇ ಆರಂಭದಲ್ಲಿ ಸಂಗಮಕ್ಕೆ ಬಂದಿರತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ತಿಳ್ಕೊಂಡು ನಾನು ಅನ್ಕೊಂಡಿರ್ತಕ್ಕಂಥದ್ದಿದೆ ಅಂತ ತಿಳ್ಕೊಂಡು ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ, ಸಂಗಮದಲ್ಲಿ ಇರ್ತಕ್ಕಂಥ ಭಕ್ತಾದಿಗಳು ಮತ್ತು ಮಠದ ಪದಾಧಿಕಾರಿ ಸಾಧಕರು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಅರಸಿಣಗಿ ಶ್ರೀತರಾಗಿರುತ್ತಾರೆ. ಇವರಿಗೆ ಸಂಗಮ ಮಠ ಕೂಡ ಮಾಡುವ ಸಂಗಮಶ್ರೀ ಪ್ರಶಸ್ತಿಯನ್ನು ನೀಡಿ ಪೂಜರು ಗೌರವಿಸಲಿದ್ದಾರೆ. ಅಲ್ಲಿವರೆಗೂ ಏನಪ್ಪ ಅಂತಂದ್ರೆ ನಾನು ಎಲ್ಲ ಶಾಖಾ ಮಠಗಳಿಗಾಗ್ಲಿ ಆ ಗುರುಗಳ ಹತ್ರ ಹೋಗ್ತಕ್ಕಂಥದ್ದು ನನ್ನ ಕರ್ತವ್ಯ ಅಂತ ನಾನು ತಿಳ್ಕೊಂಡಿರ್ತಕ್ಕಂಥ. ನಾನು ಎಲ್ಲೋ ಗುರುಮಿಟ್ಟಕಲ್ MLA ಆದ್ರೂ ಸಹ ಈ ಭಾಗದ ಜನ, ಊರಿನ ಹಿರಿಯರು ಇರ್ಬೋದು, ಯಾವುದೇ ಸಂದರ್ಭದಲ್ಲಿ ಯಾವುದೇ ತರದಿದ್ದು ಸಹ ನಮ್ಮ ಫೋನ್ ಮುಖಾಂತರ ಮಾರ್ಗದರ್ಶನ ಮಾಡಿ ಅಲ್ಕೊಂಡು ಹೇಳ್ತಕ್ಕಂಥ ಶ್ರೀಗಳನ್ನ ನಮ್ಮನ್ನ ಇಲ್ಲಿ ಅವಕಾಶ ತಾವೇನ್ ಮಾಡಿಕೊಟ್ಟಿರಲ್ಲ, ನಾನು ಬಹಳ ತುಂಬ ಧನ್ಯವಾದಗಳನ್ನು ಹೇಳಬೇಕಾಗ್ತದೆ. ಸುಮ್ಮನೆ ಇವತ್ತು ದರ್ಶನ ಮಾಡ್ಕೊಂಡು ಹೋಗ್ಬೇಕು, ನಾಳೆಗೆ ಮೈಲಾಪುರ ಮೈಲಾರಲಿಂಗೇಶ್ವರದು ಜಾತ್ರಾ ಮಹೋತ್ಸವ ನಮ್ಮ ಮನೆ ದೇವರು, ನಾವು ಅಲ್ಲಿಗೆ ಹೋಗೋದ್ ಪ್ರಯುಕ್ತ ಇವತ್ತು ಬಂದು ಹೋಗ್ತೀನಪ್ಪ ಅಂತ ತಿಳ್ಕೊಂಡು ಅಂದಾಗ, ಬರದಿದ್ದರೆ ಸಾಯಂಕಾಲ ಬರಬೇಕು. ತಾಯಂದ್ರದ್ದು ಒಂದು ಕಾರ್ಯಕ್ರಮ ಅದ, ಕಾರ್ಯಕ್ರಮಕ್ಕೆ ನೀವು ಚಾಲನೆ ಕೊಟ್ಟು ಹೋಗ್ಬೇಕಂತ ತಿಳ್ಕೊಂಡು ಹೇಳಿದ ಪ್ರಯುಕ್ತ ಇವತ್ತು ನಾವಿಲ್ಲಿ ಬಂದಿರ್ತಕ್ಕಂಥದ್ದಿದೆ. ನನ್ನ ದೇಶನ ಶಿರಸ ವಹಿಸಿ ನಾನು ಮಾಡ್ತೀನಿ ಅಂತ ತಿಳ್ಕೊಂಡು ಹೇಳ್ತಾ, ಯಾಕಂದ್ರೆ ವರ್ಷದ ಮೊದಲನೇ ವರ್ಷ ಕಳೆದ ಸಲ ನಮ್ಮ ತಂದೆಯವರ ಪುಣ್ಯತಿಥಿಗೆ ಜನವರಿಯಲ್ಲಿ ಸಿದ್ಧಗಂಗಾ ಶ್ರೀಗಳವರು ನಮ್ಮ ಹುಟ್ಟಿದ ಊರು ಕಂದಕೂರಿಗೆ ಬಂದಿದ್ರು. ಈ ವರ್ಷ ಮೊದಲನೇ ಆರಂಭದಲ್ಲಿ ಸಂಗಮಕ್ಕೆ ಬಂದಿರತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ತಿಳ್ಕೊಂಡು ನಾನು ಅನ್ಕೊಂಡಿರ್ತಕ್ಕಂಥದ್ದಿದೆ ಅಂತ ತಿಳ್ಕೊಂಡು ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ, ಸಂಗಮದಲ್ಲಿ ಇರ್ತಕ್ಕಂಥ ಭಕ್ತಾದಿಗಳು ಮತ್ತು ಮಠದ ಪದಾಧಿಕಾರಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.